ನಾನು ಡಾಕ್ಟರ್ ದಾಸರಿ ಗೋವಿಂದ, ಅಡ್ವೊಕೇಟ್ ಫ್ರಮ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಒಂದೇ ಕೃಷ್ಣಂ ಜಗದ್ಗುರು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಬನ್ನಿ, ಇವತ್ತು ನಾನು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿದ್ದೀನಿ. ವಿಶೇಷವಾಗಿ ಸುಪ್ರೀಂ ಕೋರ್ಟ್ ಅಲ್ಲಿದ್ದೀನಿ, ಸರ್ವೋಚ್ಚ ನ್ಯಾಯಾಲಯದಲ್ಲಿದ್ದೀನಿ. ಇವತ್ತು ನಾನು ಒಬ್ಬ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿಯನ್ನು ನಾನು ಪರಿಚಯ ಮಾಡಿಕೊಳ್ಳಿದ್ದೀನಿ. ಅವರನ್ನು ನಾನು ಕರ್ನಾಟಕದ ಪ್ರೌಢ ಅಂತ ಹೇಳ್ತೀನಿ, ಕರ್ನಾಟಕದ ಮಹಾರಾಣಿ ಅಂತ ಹೇಳ್ತೀನಿ. ಇವರು ಕರ್ನಾಟಕದಿಂದ ಬಂದು ದೆಹಲಿಯಲ್ಲಿ ಎಸ್ಟಾಬ್ಲಿಷ್ ಆಗಿ ದೆಹಲಿಯ ಸುಪ್ರೀಂ ಕೋರ್ಟಲ್ಲಿ 6ನೇಯ ಸೀನಿಯರ್ ಮೋಸ್ಟ್ ವುಮೆನ್ ಅಡ್ವೊಕೇಟ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ ವೀಕ್ಷಕರೇ, ಇವರನ್ನು ನಾನು ಪರಿಚಯ ಮಾಡಿಕೊಳ್ಳೋದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಒನ್ ಅಂಡ್ ಓನ್ಲಿ ಫ್ರಮ್ ಕರ್ನಾಟಕ ಹೂ ಹ್ಯಾಸ್ ಬಿಕಮ್ ದಿ ವುಮೆನ್ ಸೀನಿಯರ್ ಮೋಸ್ಟ್ ಡೆಸಿಗ್ನೇಟೆಡ್ ಅಡ್ವೊಕೇಟ್. ಬನ್ನಿ, ನಾನು ಅವ್ರ ಜೊತೆ ಮಾತಾಡೋದಕ್ಕೆ ಬರ್ತಾ ಇದ್ದೀನಿ. ಮೇಡಮ್, ಫಸ್ಟ್ ಆಫ್ ಆಲ್ ನಮಸ್ಕಾರ. ಒಂದೇ ಕೃಷ್ಣಂ ಜಗದ್ಗುರು ಸರ್ವಂ ಕೃಷ್ಣಾರ್ಪಣಮಸ್ತು. ಬನ್ನಿ ಮೇಡಮ್, ನನಗೆ ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮನ್ನು ನೋಡ್ತಾ ಇದ್ರೆ. ನೀವು ಮಹಾಲಕ್ಷ್ಮಿ ಪಾವನಿ, ನಿಮ್ಮನ್ನು ನೋಡ್ತಾ ಇದ್ರೆ ಮಹಾಲಕ್ಷ್ಮಿ ತರನೇ ಕಾಣಿಸ್ತಾ ಇದ್ದೀರಾ. ತುಂಬಾ ಸಂತೋಷ ಆಗ್ತಾ ಇದೆ. ಬನ್ನಿ, ತಾವು ಯಾವ ರೀತಿ ಬೆಂಗಳೂರಿಂದ ದೆಹಲಿಗೆ ಯಾವ ರೀತಿ ತಮ್ಮ ಪ್ರಯಾಣವನ್ನು ಮಾಡಿ ಇಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ರಿ? ನನ್ನ ವೀಕ್ಷಕರಿಗಾಗಿ ತಮ್ಮ ಪರಿಚಯ ಮತ್ತು ತಮ್ಮ ಸಾಧನೆಯ ಬಗ್ಗೆ ಹೇಳಿ. ಓಕೆ, ನನ್ನ ಹೆಸರು ಮಹಾಲಕ್ಷ್ಮಿ ಪಾವನಿ ಅಂತ. ನನ್ನ ಮೇಲಿನ ಹೆಸರು ಮಹಾಲಕ್ಷ್ಮಿ ನೀಲಕಂಠ ಅಯ್ಯರ್ ಅಂತ. ನಾನು ಬೆಂಗಳೂರಿನಲ್ಲಿ ಹುಟ್ಟಿದ್ದು ಬೆಳೆದಿದ್ದು, ಅಲ್ಲೇ ಅಡ್ವೊಕೇಟ್ ಆಗಿದ್ದು, ಸಣ್ಣದ ಅಲ್ಲಿಂದ ತಗೊಂಡಿದ್ದು. ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿರ್ಬೇಕಂದ್ರೆ ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ ನಮ್ಮ ಮಾವ ಶ್ರೀ ಪಿ ರಾವ್ ಇದ್ರು. ಅವರು ಬೆಂಗಳೂರು ಬಂದಾಗ ಅವ್ರು ಕೂತಿದ್ರು, ಕೇಸ್ ವಾಚ್ ಮಾಡ್ತಾ ಇದ್ರು. ಅವಾಗ ನಾನು ಹೋಗಿ ಆರ್ಗ್ಯೂ ಮಾಡ್ತಿದ್ದೆ. ಆಮೇಲೆ ನನಗೆ ಫೇವರಬಲ್ ಜಡ್ಜ್ಮೆಂಟ್ ಕೊಡ್ತಿರ್ಲಿಲ್ಲ, ಆರ್ಡರ್ ಸಿಗ್ತಿರ್ಲಿಲ್ಲ. ಅವಾಗ ಅವರು ಜಡ್ಜಸ್ ನ ಕನ್ವಿನ್ಸ್ ಮಾಡಿ ಆರ್ಡರ್ ತಗೊಂಡ್ ಹೋದೆ. ಅವಾಗ ಅವರು ದೊಡ್ಡ ಸೀನಿಯರ್ ಆಗಿದ್ರು. ಸೊ ಚೀಫ್ ಜಸ್ಟಿಸ್ ML ಪೆಂಡ್ಸೆ ಇದ್ರು ಅವಾಗ. ಸೊ ಅವ್ರ ಹತ್ರ ಕೇಳಿದ್ರು ಈ ಹುಡುಗಿ ಯಾರು ಅಂತ. ಅವಾಗ ಅವ್ರ ಮಗನ್ಗೆ ಮದುವೆ ಮಾಡಿಸಿದ್ರು. ಅವಾಗ ಬೆಂಗಳೂರಿಂದ ಸುಪ್ರೀಂ ಕೋರ್ಟ್ ಬಂದೆ, ಡೆಲ್ಲಿಗೆ ಬಂದೆ. ಸುಪ್ರೀಂ ಕೋರ್ಟ್ ಬರ್ಲಿಲ್ಲ, ಯಾಕಂದ್ರೆ ನಮ್ ಯಜಮಾನ್ರು ಅವರು ಹೇಳಿದ್ರು, ಇಲ್ಲ ನನ್ಗೆ ವರ್ಕಿಂಗ್ ಗರ್ಲ್ ಬೇಕಿಲ್ಲ, ಅಡ್ವೊಕೇಟ್ ಬೇಕಿಲ್ಲ, ನನ್ಗೆ ವೈಫ್ ಬೇಕು, ಹೌಸ್ ವೈಫ್ ಬೇಕು, ಮದರ್ ಅಂತ ಬೇಕು ಅಂತ. ಸೊ ನಾನು 8 ವರ್ಷಕ್ಕೆ ನಾನು ಪ್ರಾಕ್ಟೀಸ್ ಮಾಡ್ಲಿಲ್ಲ. ಮಕ್ಕಳು ಇಬ್ರು ಆದ್ರು, ಗಂಡು ಮಗು ಹೆಣ್ಣು ಮಗು ಆಯ್ತು. ಆಮೇಲೆ ಅವ್ರ ಜೊತೆಗೆ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಅವಾಗ ನಾನು AUR ಎಕ್ಸಾಮ್ಗೆ ಓದಿ ಅಕೌಂಟೆನ್ಸಿ ಮಾಡಿ AUR ಎಕ್ಸಾಮ್ ಪಾಸ್ ಆಗಿ ಫಸ್ಟ್ ರ್ಯಾಂಕ್ ನ 1 ಮಾರ್ಕ್ ನಲ್ಲಿ ಮಿಸ್ ಮಾಡಿ ನಾನು MA ಮಾಡಿದೆ, LLM ಮಾಡಿದೆ, ಕಾರೆಸ್ಪಾಂಡೆನ್ಸ್ ಅಣ್ಣಾಮಲೈ ಯೂನಿವರ್ಸಿಟಿಯಿಂದ. ಅವಾಗ ನಾನು ಪ್ರಾಕ್ಟೀಸ್ ಮಾಡಿದೆ. ಮೇಡಮ್, ತಾವು ಮದುವೆ ಆದ ನಂತರ 8 ವರ್ಷಗಳ ಕಾಲ ಗ್ಯಾಪ್ ಆಯ್ತು ಅಂತ ಹೇಳಿದ್ರಿ. ನನಗನಿಸ್ತದೆ ಈ ಲೀಗಲ್ ಫ್ಯಾಟರ್ನಿಟಿ ಅಥವಾ ಲೀಗಲ್ ಪ್ರೊಫೆಷನ್ ಅಲ್ಲಿ 8 ವರ್ಷ ಗ್ಯಾಪ್ ಅನ್ನೋದಿದೆಯಲ್ಲ, ಬಹಳ ದೊಡ್ಡ ಮಟ್ಟದ ಗ್ಯಾಪ್. ಹಾಗಾದರೆ ಆ 8 ವರ್ಷವನ್ನು ನೀವು ದಾಟಿ ಮತ್ತೆ ನೀವು ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಹೆಸರು ತಗೊಳ್ತೀರಲ್ಲ, ಅದಕ್ಕೆ ಯಾರು ನಿಮ್ಗೆ ಪ್ರೇರಣೆ? ಪ್ಲೀಸ್ ನೋಡಿ, ಪ್ರೇರಣೆ ನೋಡಿ, ಸರ್ಕಮ್ಸ್ಟೆನ್ಸಸ್ ಪ್ರೇರಣೆ ಆಗಿತ್ತು ನನಗೆ. ಯಾಕಂದ್ರೆ ಕಷ್ಟ ಬಂದಾಗ ಅವಾಗ ಗೊತ್ತಾಗುತ್ತೆ. ಆಮೇಲೆ ನನ್ಗೆ ಏನಂದ್ರೆ, ಐ ವಾಂಟೆಡ್ ಟು ಬಿ ಅನ್ ಇಂಡಿಪೆಂಡೆಂಟ್ ವುಮನ್, ಐ ವಾಂಟೆಡ್ ಟು ಹ್ಯಾವ್ ಮೈ ಓನ್ ಎಂಟಿಟಿ. ಯಾವಾಗ ನೋಡಿದ್ರು ಪಿ ರಾವ್ ಸೊಸೆ ಅಂತಿದ್ರು. ಸೊ ನಾನು ಓದಿದ್ ಯಾವ ಮೆತ್ತಕ್ಕೆ. ಸೊ ನನ್ನ ಮಕ್ಕಳು ಎನ್ಕರೇಜ್ ಮಾಡಿದ್ರು. ಇಬ್ರು 7 ವರ್ಷ 5 ವರ್ಷ ಇದ್ರು. ಅವಾಗ ಹೇಳಿದ್ರು, ಮಮ್ಮಿ ಯು ಮಸ್ಟ್ ಪ್ರಾಕ್ಟೀಸ್ ಮಾಡಿದ್ರೆ ದುಡ್ಡು ಬರುತ್ತೆ, ದುಡ್ಡು ಬಂದ್ರೆ ನನ್ಗೆ ಕಾರ್ ಬಾರ್ಬಿ ಡಾಲ್ಸ್ ಎಲ್ಲ ಸಿಗುತ್ತೆ ಅಂತ. ಸೊ ನನ್ ಪ್ರೇರಣೆ ಬಂದಿದ್ದು, ನಮ್ ತಾಯಿ ವಾಸ್ ಅ ವೆರಿ ಸ್ಟ್ರಾಂಗ್ ವುಮನ್. ಸೊ ಅವ್ರನ್ನ ನೋಡಿ, ನಾನು ಚಿಕ್ಕ ವಯಸ್ಸಿಂದ ನನ್ಗೆ 3 ತಮ್ಮಂದ್ರು, ಆದ್ರೆ ನಮ್ ತಾಯಿ ನನ್ನ ಕೈನಲ್ಲಿ ಕೆಲಸ ಮಾಡಿಸ್ತಿದ್ರು. ಸೊ ಅವಾಗ ಇಂದ ಐ ವಾಸ್ ಅ ವೆರಿ ಇಂಡಿಪೆಂಡೆಂಟ್ ಪರ್ಸನ್. ಅಂಡ್ ನನಗೂ ಆಸೆ ಇತ್ತು ಎಸ್ಟಾಬ್ಲಿಷ್ ಮಾಡಕ್ಕೆ. ಸೊ ನಾನು ಫಸ್ಟ್ SLP ಇಂದ ಸ್ಟಾರ್ಟ್ ಮಾಡಿದೆ, ಸುಪ್ರೀಂ ಕೋರ್ಟ್ ನಲ್ಲಿ ನರ್ಸರಿಯಿಂದ. ಆಮೇಲೆ ನಮ್ಮ ಮಾವ ದೊಡ್ಡ ಹೆಸರಾಗಿದ್ರು, ಆದ್ರೆ ಹೆಲ್ಪ್ ಮಾಡ್ತಿರ್ಲಿಲ್ಲ. ಸೊ ಅವ್ರು ಹೇಳ್ತಿದ್ರು, ಮೇಡಮ್ ಯೋರ್ ವರ್ಕ್ ಶುಡ್ ಸ್ಪೀಕ್ ಅಂತ. ಸೊ ಬಂದಿದ್ ಏನಿದ್ರು ನಾನು ಮಾಡ್ತಿದ್ದೆ. ಅಂಡ್ I would get orders and I used to put hard work, dedication, sincerity. ಆಮೇಲೆ ಮನಸ್ಸಿನಲ್ಲಿ ಹೊಟ್ಟೆನಲ್ಲಿ ಪ್ಯಾಷನ್ ಇರಬೇಕು, ಆ ಫೈರ್ ಇರಬೇಕು. ಫೈರ್ ಇಲ್ಲ ಅಂದ್ರೆ ಏನು ಇಲ್ಲ. ನಾನು ಸಾಧನೆ ಮಾಡ್ತೀನಿ, ಮಾಡ್ಲೇಬೇಕು, ನಾನು ಹಾಗೆ ಆಗುತ್ತೆ ಅಂತ. ಸೊ ಐ ಯೂಸ್ ಟು
ಸೊ ಒಂದು ರೀತಿಯಿಂದ ನನಗೆ ನಿಮ್ಮ ಒಂದು ಭಾವನೆಗಳು ಅರ್ಥ ಆಗ್ತಾ ಇದೆ. ತಾವು ಒಂದು ಮಾತನ್ನು ಉಲ್ಲೇಖ ಮಾಡಿದ್ರಿ, ನನ್ನ ಮಕ್ಕಳು, ಮಗ ಮತ್ತು ಮಗಳು, ಅವರು ಮಮ್ಮಿ ನೀವು ಪ್ರಾಕ್ಟೀಸ್ ಮಾಡಿ ದುಡ್ಡು ಬರುತ್ತೆ ಅಂತ ಹೇಳಿ ಪ್ರಾಕ್ಟೀಸ್ ಮಾಡಿ ಅನ್ನುವ ಒಂದು ಸಣ್ಣ ವಿಷಯ ನಿಮ್ಗೆ ಪ್ರೇರಣೆ ಆಗಿರಬಹುದು ಅಂತ ನನಗೆ ಅನಿಸ್ತಾ ಇದೆ. ಹೀಗಾಗಿ ಈ ಸಂದರ್ಭದಲ್ಲಿ ವೆಲ್ ಸೆಟಲ್ಡ್ ಆಗಿದ್ದೀನಿ. ಈ ಸಂದರ್ಭದಲ್ಲಿ ನಿಮ್ಮ ಮಗ ಮತ್ತು ಮಗಳನ್ನು ಯಾವ ರೀತಿ ಸ್ಮರಿಸ್ತೀರಿ ಪ್ಲೀಸ್? ನೋಡಿ, ಯಾವುದೇ ಸ್ಟ್ರಗಲ್ ಆಗಿದ್ರು ಮನೆಯಲ್ಲಿ ಅವ್ರು ಎನ್ಕರೇಜ್ ಮಾಡಬೇಕು, ಅವ್ರು ಸಪೋರ್ಟ್ ಮಾಡಬೇಕು. ಆ ಸಪೋರ್ಟ್ ಸಿಸ್ಟಮ್ ಇದ್ರೆ ನಾವು ಕಾನ್ಸಂಟ್ರೇಟ್ ಮಾಡ್ಬೋದು. ನೋಡಿ, ಮಕ್ಕಳು ಚಿಕ್ಕಾಗಿದ್ರು ನನ್ನ ಹತ್ರ ಆಯಾಸ್ ಇದ್ರು ನೋಡ್ಕೊಳಕ್ಕೆ, ಆದ್ರೆ ನಮ್ಮ ಅತ್ತೆ ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊತಿದ್ರು. ಸೊ ಅದು ಒಂಥರ ಸಪೋರ್ಟ್ ಇತ್ತು. ಸೊ ನನ್ಗೆ ಪ್ರೊಫೆಷನಲ್ ಸಪೋರ್ಟ್ ಇಲ್ಲ ಅಂದ್ರೂ ಮನೆಯಲ್ಲಿ ಸಪೋರ್ಟ್ ಇದ್ದಿದ್ರಿಂದ ನಾನು ಫುಲ್ ಕಾನ್ಸಂಟ್ರೇಷನ್ ಇಂದ ಐ ಯೂಸ್ ಟು ಪರ್ಸ್ಯೂ ಮೈ ಪ್ಯಾಷನ್ ವೆರಿ ಫಿಯರ್ಸ್ಲಿ. ಆಮೇಲೆ ನನ್ನ ಮಗ ಇವತ್ತು ಅವನು ಅಡ್ವೊಕೇಟ್ ಹಾಕಿದ್ದಾನೆ. ಹಿ ಬಿಕೇಮ್ ಅನ್ ಅಡ್ವೊಕೇಟ್ ಅಟ್ ಏಜ್ ಆಫ್ 21 years ಅಂಡ್ ಅವನು 5 years ಇವಾಗ 6 years ಪ್ರಾಕ್ಟೀಸ್ ಮಾಡಿದ್ದಾನೆ. ಮೈ ಡಾಟರ್, ಶಿ ಹ್ಯಾಸ್ ಡನ್ ಹರ್ ಕೋರ್ಸ್ ಇನ್ ಫಿಲ್ಮ್ ಮೇಕಿಂಗ್ ಅಂಡ್ ಡೈರೆಕ್ಷನ್. ಶಿ ಇಸ್ ಇನ್ ಬಾಂಬೆ. ದೇ ಆರ್ ಫಿಯರ್ಸ್ಲಿ ಇಂಡಿಪೆಂಡೆಂಟ್. ಯಾಕಂದ್ರೆ ಅವ್ರು ನನ್ನ ನೋಡಿ ಅವರು ಇಂಡಿಪೆಂಡೆಂಟ್ ಆದ್ರು. ಅವ್ರಿಗೂ ಕರೇಜ್ ಇದೆ. ದೇ ಆರ್ ವೆರಿ independent, fiercely independent, and they know what they want to achieve. And they are also very passionate. ಈಗ ತಮ್ಮ ಕುಟುಂಬದ ಬಗ್ಗೆ ಇಂತಿಷ್ಟು ಹೇಳಿದ್ರಿ. ಬನ್ನಿ, ಈಗ ನಾನು ವಿಶೇಷವಾಗಿ ಕರ್ನಾಟಕದಿಂದ ಬಂದಿರತಕ್ಕಂತ ಮಹಾಲಕ್ಷ್ಮಿ ಪಾವನಿ ಅನ್ನುವ ಒಬ್ಬ ವ್ಯಕ್ತಿ ಅಲ್ಲ, ಇವರೊಬ್ರು ಶಕ್ತಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ವೈ ಐ ಆಮ್ ಟೆಲ್ಲಿಂಗ್ ಅಂತ ಹೇಳಿದ್ರೆ, ದೆಹಲಿಯಲ್ಲಿ ಬಂದು ಒಬ್ಬ ಮಹಿಳೆ ಎಸ್ಟಾಬ್ಲಿಷ್ ಆಗ್ಬೇಕಂದ್ರೆ ಅಷ್ಟು ಸುಲಭ ಅಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಇಂತಿಷ್ಟು ಮೇಲ್ ಡಾಮಿನೇಟೆಡ್ ಸೊಸೈಟಿ ಇದೆ. ಇಂತಹವರ ಮಧ್ಯದಲ್ಲಿ ಕೂಡ ಮಹಾಲಕ್ಷ್ಮಿ ಪಾವನಿ ಒಬ್ಬ ಮಹಾಲಕ್ಷ್ಮಿಯಾಗಿ ಎಮರ್ಜ್ ಆಗ್ತಾಳೆ. ಅಷ್ಟೇ ಅಲ್ಲ, ಕರ್ನಾಟಕದ ಪರವಾಗಿ ಅನೇಕ ರಾಜಕೀಯ ನಾಯಕರಾಗಿರ್ತಕ್ಕಂತಹ ದೇವೇಗೌಡ ಇರ್ಬೋದು, ಅಥವಾ HD ಕುಮಾರಸ್ವಾಮಿ ಇರ್ಬೋದು, ಅಥವಾ ಜಯಲಲಿತಾ ಅವರ ಕೇಸಲ್ಲಿ ಕೂಡ ಇವರು ಅಪಿಯರ್ ಆಗಿದ್ದಾರೆ. ಬನ್ನಿ, ಈ ರಾಜಕೀಯ ನಾಯಕರ ಬಗ್ಗೆ ಅವ್ರಿಗಿರ್ತಕ್ಕಂಥ ಒಪಿನಿಯನ್ ಮತ್ತು ಅವರ ಒಂದು ಕೇಸ್ನಲ್ಲಿ ಯಾವ ರೀತಿ ಇವರು ಅಪಿಯರ್ ಆಗೋದ್ರ ಬಗ್ಗೆ ನಾನು ಕೇಳ್ತೀನಿ. ಬನ್ನಿ ಮೇಡಮ್, ಈಗ ದೇವೇಗೌಡರ ಬಗ್ಗೆ ಕೂಡ ತಾವು ಅಪಿಯರ್ ಆಗಿದ್ದೀರಿ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಜಯಲಲಿತಾ, ಹೀಗೆ ಡಿಫ್ರೆಂಟ್ ಪೊಲಿಟಿಕಲ್ ಲೀಡರ್ಸ್ಗೂ ಕೂಡ ಅಪಿಯರ್ ಆಗಿದ್ದೀರಿ. ಬನ್ನಿ, ಅವ್ರ ಬಗ್ಗೆ ಇರ್ತಕ್ಕಂಥ ತಮ್ಮ ಒಪಿನಿಯನ್ ಬಗ್ಗೆ ಹೇಳಿ. ನೋಡಿ, ಅವ್ರಿಗೆ ಅಪಿಯರ್ ಆಗಿದ್ದು ನನ್ನ ಮಾವನಿಂದ ಅಂತ ಹೇಳ್ಬೋದು. ಯಾಕಂದ್ರೆ ನನ್ನ ಅಡ್ವೊಕೇಟ್ ಆನ್ ರೆಕಾರ್ಡ್ ಇದ್ದೆ. ಆದ್ರೆ ರಾಹುಲ್ ಗಾಂಧಿ ವಾಸ್ ಪರ್ಸನಲಿ ನೋನ್ ಟು ಮೀ. ಸೊ ಅವರು ನನ್ನ ಮಾವ ಕೊಟ್ಟಿರ್ಲಿಲ್ಲ ಕೇಸ್. ಅದನ್ನ ಅವ್ರು ರಾಹುಲ್ ಗಾಂಧಿ ಡೈರೆಕ್ಟ್ ಆಗಿ ನನಗೆ ಕೇಸ್ ಕೊಟ್ರು. ಸೊ ಅವ್ರ ಕೇಸ್ ಡಿಫಾಮೇಶನ್ ಕೇಸು, ಆಮೇಲೆ ಒಂದು ಹೇಬಿಯಸ್ ಕಾರ್ಪಸ್ ಇತ್ತು, ಅದೆಲ್ಲ ಮಾಡಿದೆ. ಸೋನಿಯಾ ಗಾಂಧಿ ಅವ್ರ ಮೇಡಮ್ದು ಅವರು ಎಲೆಕ್ಷನ್ ಚಾಲೆಂಜ್ ಆಗಿತ್ತು ರಾಯ್ಬರೇಲಿನಲ್ಲಿ. ಸೊ ಅದು ಅಲಹಾಬಾದ್ಗೆ ಹೋಗಿ ಲಕ್ನೋಗೆ ಹೋಗಿ ಮಾಡಿತ್ತು. ಸೊ ನಮ್ಮ ಮಾವ ಬಂದಿದ್ದು ದೊಡ್ಡ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ ಆಗಿದ್ರು. ಹಿ ವಾಸ್ ನೋನ್ ಆಸ್ ದ ಕಿಂಗ್ ಆಫ್ ಸರ್ವಿಸ್ ಜೂರಿಸ್ಪ್ರೂಡೆನ್ಸ್ ಆಲ್ಸೋ. ಅವ್ರ ಅಂತುಲಿ ಕೇಸ್ ಮಾಡಿ ತುಂಬಾ ಫೇಮಸ್ ಆಗಿದ್ರು. ಸೊ ಅವ್ರು ಹೇಳ್ತಿದ್ರು, ಅವ್ರ ಕ್ಲೈಂಟ್ಸ್ ಬಂದಾಗ ದೆನ್ ದೇ ವುಡ್ ಆಸ್ಕ್ ಹೂ ಡು ವಿ ವಾಂಟ್ ಆಸ್ ಅ, ಹಿ ವುಡ್ ಸೇ ಯು ಸಜೆಸ್ಟ್ ಯು ಗೋ ಬೈ ಯುವರ್ ಅಡ್ವೊಕೇಟ್ ಆನ್ ರೆಕಾರ್ಡ್ ಅಂತ. ಸೊ ಅವರು ಕ್ಲೈಂಟ್ಸ್ ಗೌಡ್ರು ಅಪ್ಪಾಜಿ ಅಂತ ಕರೀತಿದ್ದೆ ನಾನು. ಸೊ ಅಪ್ಪಾಜಿ ಅವ್ರು ಹೇಳಿದ್ರು, ಐ ನೋ ಹರ್, ಅವಳು ನನ್ ತುಂಬಾ ಚೆನ್ನಾಗಿ ಪರಿಚಯ ಐತೆ ಅಂತ. ಸೊ ಅವಾಗ ಅವರೇ ಹೇಳಿದ್ರು, ಇಲ್ಲ ಇವರೇ ಮಾಡ್ಬೇಕು ಅಂತ. ಸೊ ನಂದು ನಮ್ಮ ಮಾವಂದು ತುಂಬಾ ಪ್ರೊಫೆಷನಲ್ ಅಂದ್ರೆ ಪ್ರೊಫೆಷನಲ್. ಅವ್ರು ತುಂಬಾ ಕೋಪ ಬರ್ತಿತ್ತು. ಆದ್ರೆ ನನ್ಗೇನಂದ್ರೆ ನಂದು ಫೈಲಿಂಗ್ ಮಾಡ್ತಿದ್ದೆ, ಡ್ರಾಫ್ಟಿಂಗ್ ಮಾಡ್ತಿದ್ದೆ. ಸೊ ನನ್ನ ಡ್ರಾಫ್ಟ್ ನಲ್ಲಿ ಒಂದ್ ಮಿಸ್ಟೇಕ್ ಇರ್ತಿರ್ಲಿಲ್ಲ. ಸೊ ಅವ್ರ ಕ್ಲೈಂಟ್ಸ್ ತುಂಬಾ ದೇ ವರ್ ವೆರಿ ವೆರಿ ಹ್ಯಾಪಿ ವಿತ್ ಮೀ. ಕುಮಾರಸ್ವಾಮಿ, ಆಮೇಲೆ ಅವರು ಆಂಟಿ ಡಿಫೆಕ್ಷನ್ ಕೇಸ್ ಮಾಡಿದ್ರಲ್ಲ, 5 MLAs ದೇ ಹ್ಯಾಡ್ ಇದು ಡಿಫೆಕ್ಟೆಡ್ ಫ್ರಮ್ ದ ಬಿಜೆಪಿ ಇಂಡಿಪೆಂಡೆಂಟ್ MLAs. ಅವ್ರಿಗೆಲ್ಲ ಸ್ಟೇಟಸ್ ಕೋ ಅವ್ರನ್ನ ವಾಪಸ್ MLA ಮಾಡಿಸಿದ್ ನಾವೇ. ಸೊ ಜಸ್ಟಿಸ್ ಕಬೀರ್ ಜಡ್ಜ್ಮೆಂಟ್ ನಲ್ಲಿ ಅದು ಅವ್ರ ಹೆಸರು ಮತ್ತು ಕೇಸ್ ಹೆಸರು. ಸೊ ಇದು 12 years ಬ್ಯಾಕ್ 13 years. ಅಂದ್ರೆ ಈಗ ನನಗೆ ಅನಿಸ್ತಾ ಇದೆ, ಅವ್ರು ಧರಮ್ ಸಿಂಗ್ ಕೇಸು ಮಾಡಿದ್ದೆ. ಧರಮ್ ಸಿಂಗ್ ಕೇಸ್ ಆಗಿರ್ಬೋದು, HD ಕುಮಾರಸ್ವಾಮಿ ಅವರ ಕೇಸ್, ವಿಶೇಷವಾಗಿ ಆಂಟಿ ಡಿಫೆಕ್ಟಿವ್ ಲಾನಲ್ಲಿ 5 ಜನ ಇಂಡಿಪೆಂಡೆಂಟ್ MLAಗಳನ್ನು ಮತ್ತೆ ವಾಪಸ್ MLAಗಳಾಗಿ ಮಾಡಿರ್ತಕ್ಕಂಥ ಕೀರ್ತಿ ಯಾರಿಗಾದ್ರೂ ಸಲ್ಲದ್ರೆ ಅದು ಮಹಾಲಕ್ಷ್ಮಿ ಪಾವನಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಇವತ್ತೊಂದು ದಿನ ಮಹಾಲಕ್ಷ್ಮಿ ಪಾವನಿ ಅವರು ಒಬ್ಬ ವ್ಯಕ್ತಿ ಅಲ್ಲ, ಒಬ್ಬ ವಕೀಲಲ್ಲ, ಒಬ್ಬ ಶಕ್ತಿ ಅಂತೇಳಿ. ಬನ್ನಿ, ವಿಶೇಷವಾಗಿ ಮತ್ತು ಕೊನೆಯದಾಗಿ ಇಂತಿಷ್ಟು ಪ್ರಶ್ನೆಗಳನ್ನು ಕೇಳಿ ನಾನು ಇದನ್ನ ಕಂಟ್ರೋಲ್ ಮಾಡ್ತೀನಿ.
ಮಹಾಲಕ್ಷ್ಮಿ ಪಾವನಿಯವರು ದ ಮೋಸ್ಟ್ 6th ಸೀನಿಯರ್ ಮೋಸ್ಟ್ ವುಮೆನ್ ಅಡ್ವೊಕೇಟ್ ಇನ್ ಇಂಡಿಯಾ. ಇವರಿಗೆ ಸ್ವತಃ ರಾಷ್ಟ್ರಪತಿಗಳು ಅವರಿಗೆ ಸನ್ಮಾನವನ್ನು ಮಾಡ್ತಾರೆ. ನಾನು ಇವರ ಮನೆಗೆ ನೋಯ್ಡಾದಲ್ಲಿ ಭೇಟಿ ಮಾಡಿದಾಗ ರಾಷ್ಟ್ರಪತಿ ಅವರ ಜೊತೆ ಇವರನ್ನು ಸನ್ಮಾನ ಮಾಡುವ ಒಂದು ಫೋಟೋವನ್ನು ನೋಡಿದ್ದೀನಿ. ಹೀಗಾಗಿ ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆಯನ್ನು ಕೇಳಿ ನಾನು ಮುಕ್ತಾಯವನ್ನು ಮಾಡ್ತೀನಿ. ಬನ್ನಿ ಮೇಡಮ್, ತಾವು ರಾಷ್ಟ್ರಪತಿಯವರಿಂದ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ರಾಷ್ಟ್ರಪತಿಯವರು ನಿಮಗೆ ಸನ್ಮಾನವನ್ನು ಮಾಡಿದ್ದಾರೆ. ಯಾಕೆಂತ ಹೇಳಿದ್ರೆ ತಾವು 6th ವುಮೆನ್ ಇನ್ ದ ಕಂಟ್ರಿ, ಡೆಸಿಗ್ನೇಟೆಡ್ ವುಮೆನ್ ಸೀನಿಯರ್ ಅಡ್ವೊಕೇಟ್. ಇದು ಸಾಮಾನ್ಯ ಅಲ್ಲ, ಇದು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಸಾಧನೆ. ಹೀಗಾಗಿ ರಾಷ್ಟ್ರಪತಿಯವರ ಜೊತೆ ಅವ್ರಿಗಿರ್ತಕ್ಕಂಥ ಒಂದು ಆಪ್ಯಾಯತೆ, ಪ್ರೀತಿ ಬಗ್ಗೆ ಕೇಳ್ತೀನಿ. ಬನ್ನಿ ಮೇಡಮ್, ಕೊನೆಯದಾಗಿ ನನ್ನ ವೀಕ್ಷಕರಿಗಾಗಿ ರಾಷ್ಟ್ರಪತಿ ಶ್ರೀಮತಿ ಮುರ್ಮು ಅವ್ರ ಜೊತೆ ತಮ್ಮ ಫೋಟೋ ನೋಡಿದೀನಿ, ಬಹಳ ಖುಷಿ ಆಯ್ತು. ತಾವು ಯಾವ ರೀತಿ ಹಂಚ್ಕೊಳ್ತೀವಿ? ನಾನು ತುಂಬಾ ಹೆಮ್ಮೆ ಪಡ್ತೀನಿ. ಅವ್ರು ನನ್ನ ಕರೆದಿ ಸನ್ಮಾನ ಮಾಡಿ ಅವ್ರು ನನ್ನ ಜೊತೆಗೆ ಮಾತಾಡಿದ್ದಕ್ಕೆ, ಅವ್ರ ಅರ್ಧ ಗಂಟೆ ಟೈಮ್ ಕೊಟ್ಟಿದ್ದಕ್ಕೆ ಅವ್ರು ತುಂಬಾ ಒಳ್ಳೆಯವರು. ಇನ್ಫ್ಯಾಕ್ಟ್ ಶಿ ವಾಸ್ ವೆರಿ ವೆರಿ ಇಂಪ್ರೆಸ್ಡ್ ದಟ್ ಐ ವಾಸ್ ಡೂಯಿಂಗ್ ಅ ಲಾಟ್ ಆಫ್ ವರ್ಕ್ ಫಾರ್ ದ ವಿಮೆನ್ ಅಂಡ್ ಚಿಲ್ಡ್ರನ್ ಅಂಡ್ ಥರ್ಡ್ ಜೆಂಡರ್ ಆಫ್ ದಿಸ್ ಕಂಟ್ರಿ. ಯಾಕೆಂದ್ರೆ ಪಾಕ್ಸೋನಲ್ಲಿ ಅಮೆಂಡ್ಮೆಂಟ್ ಬಂದಿತ್ತು, ರೇಪ್ ಲಾಸ್ ನಲ್ಲಿ ಚೈಲ್ಡ್ ರೇಪಿಸ್ಟ್ ಗೆ ಡೆತ್ ಪೆನಲ್ಟಿ ಕೊಡಿಸೋದು ನನ್ನ ಪಿಟಿಷನ್ ಇಂದ ಬಂತು. ನಾನು ಪ್ರೆಸಿಡೆಂಟ್ ಆಗಿದ್ದೀನಿ ಸುಪ್ರೀಂ ಕೋರ್ಟ್ ವಿಮೆನ್ ಲಾಯರ್ಸ್ ಅಸೋಸಿಯೇಷನ್ ಗೆ. ಸೊ ನಾನು ಪಿಟಿಷನ್ ದಾಖಲು ಮಾಡಿದಾಗ ಅದು 2018 ನಲ್ಲಿ ಪ್ರಕಾಶ್ ಜಾವಡೇಕರ್, ಕಿರಣ್ ರಿಜಿಜು ಅದು ಆಕ್ಟ್ ನಲ್ಲಿ ಅಮೆಂಡ್ಮೆಂಟ್ ಅವ್ರು ತಗೊಂಡ್ಬಂದಿದ್ದು, ಬಿಜೆಪಿ ಗವರ್ಮೆಂಟ್ ತಗೊಂಡ್ಬಂದಿತ್ತು. ಸೊ ಆಮೇಲೆ ಇನ್ನೊಂದು ಏನಂದ್ರೆ ನಾನು ಪಿಟಿಷನ್ ಮಾಡಿದ್ದೀನಿ ಫ್ರೀ ಆನ್ಲೈನ್ ಪೋರ್ನೋಗ್ರಫಿ ಬ್ಯಾನ್ ಮಾಡಕ್ಕೆ. ಆಮೇಲೆ ಗೈಡ್ ಲೈನ್ ಸೀಕ್ ಮಾಡಿದ್ದೀನಿ. ಸೊ ಶಿ ವಾಸ್ ವೆರಿ ವೆರಿ ಇಂಪ್ರೆಸ್ಡ್ ದಟ್ ದಿಸ್ ಲೇಡಿ ಇಸ್ ವರ್ಕಿಂಗ್. ನಾನು ಇಂಥ ದೇಶ ಸೇವೆ ಮಾಡ್ತಾ ಇದ್ದೀನಿ, ಪ್ರೋಬೋನೋ ಸೇವೆ ಮಾಡ್ತಾ ಇದ್ದೀನಿ ಅಂತ. ಸೊ ಅದಕ್ಕೆ ಅವರು ಕರ್ದಿ ಯು ಮಸ್ಟ್ ವರ್ಕ್ ಆನ್ ಫಾರ್ ವಿಮೆನ್ ಇನ್ ಜೇಲ್ಸ್ ಅಲ್ಲ ಅಂತ ಹೇಳಿ ನನ್ನನ್ನ ಮಾತಾಡಿಸಿ ತುಂಬಾ ಅವ್ರ ಆಶೀರ್ವಾದ ಕೊಟ್ರು. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ನಾನು ಕರ್ನಾಟಕದಿಂದ 13,457 ಜನರ ಬ್ಯಾಕ್ಲಾಗ್ ಎಂಜಿನಿಯರ್ಸ್ಗೆ ಅವ್ರಿಗೆ ಅವ್ರ ಕೆಲಸ ಕೊಡಿಸ್ದೆ. ಅವರು 2 ಕೇಸ್ ಟ್ರಿಬ್ಯುನಲ್ ನಲ್ಲಿ, ಹೈಕೋರ್ಟ್ ನಲ್ಲಿ ಸೋತಿದ್ರು. ಸೊ ಅವ್ರಿಗೆ ಐ ಗಾಟ್ ದಮ್ ರೀಇನ್ಸ್ಟೇಟೆಡ್ 13,457 engineers belonging to the Karnataka Engineering Service. ಅವರು ಬ್ಯಾಕ್ಲಾಗ್ ಅಂದ್ರೆ ಅವರು SC ST ಬ್ಯಾಕ್ವರ್ಡ್ ಅಂತ ಕಮ್ಯುನಿಟಿ. ಆದ್ರೆ ನನ್ಗೆ ತುಂಬಾ ಕಷ್ಟ ಆಗಿತ್ತಂದ್ರೆ ಅವ್ರು ನನ್ ಪೇಮೆಂಟೇ ಮಾಡಲಿಲ್ಲ. ಹಾಗೆ ಬನ್ನಿ ವೀಕ್ಷಕರೇ, ಕೇಳ್ತಾ ಇದ್ರೆ ಈ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಎಕ್ಸಲೆಂಟ್ ಕೆಲಸವನ್ನು ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ 13,450 SC ST ಗೆ ಸಂಬಂಧಪಟ್ಟಿರ್ತಕ್ಕಂಥ ಬ್ಯಾಕ್ಲಾಗ್ಗಳ ಇಂಜಿನಿಯರ್ಸ್ಗೆ ಒಂದು ಜಸ್ಟಿಸ್ ಅನ್ನು ಕೊಡೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ. ಇದು ಇವರ ಒಂದು ಸಾಧನೆ ಮತ್ತು ರಾಷ್ಟ್ರಪತಿ ಮುರ್ಮು ಅವರ ಪ್ರೀತಿಗೆ ಕೂಡ ಪಾತ್ರರಾಗಿದ್ದಾರೆ. ಇನ್ನು ಒಂದು ಮುಖ್ಯವಾಗಿರ್ತಕ್ಕಂಥ ವಿಷಯ ತಮ್ಮ ಗಮನಕ್ಕೆ ತಗೊಂಡು ಬರ್ತಾ ಇದ್ದೀನಿ ವೀಕ್ಷಕರೇ. ಇವರು ಮಹಾಲಕ್ಷ್ಮಿ ಪಾವನಿ ಅವರು, ನಾನು ಮೊದಲನೇ ಹೇಳಿದ್ದೀನಿ, ಪ್ರಾರಂಭದಲ್ಲಿ ಹೇಳಿದ್ದೀನಿ, ಹಿಂದೆ ಹೇಳಿದ್ದೀನಿ, ಈಗ ಹೇಳ್ತೀನಿ, ಮುಂದೆ ಕೂಡ ಹೇಳ್ತೀನಿ, ಇವರೊಬ್ಬ ವ್ಯಕ್ತಿ ಅಲ್ಲ, ಇವರೊಬ್ಬ ಶಕ್ತಿ. ಈಗ ಸದ್ಯಕ್ಕೆ ವುಮೆನ್ ಅಡ್ವೊಕೇಟ್ಸ್ ಅಸೋಸಿಯೇಷನ್ ಫ್ರಮ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಆ ಒಂದು ಆರ್ಗನೈಸೇಷನ್ಗೆ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆಸ್ ಎ ಪ್ರೆಸಿಡೆಂಟ್ ಆಫ್ ವುಮೆನ್ ಅಡ್ವೊಕೇಟ್ ಅಸೋಸಿಯೇಷನ್ ಫ್ರಮ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಒಬ್ರು ಅದ್ಭುತವಾಗಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ಪೋಕ್ಸೋಗೆ ಸಂಬಂಧಪಟ್ಟಿರ್ತಕ್ಕಂಥ ಪೋಕ್ಸೋದಲ್ಲಿ ಯಾರು ಅಕ್ಯೂಸ್ಡ್ ಇರ್ತಾರಲ್ಲ ಅವನಿಗೆ ಡೆತ್ ಪೆನಾಲ್ಟಿ ಆಗಬೇಕು ಅಂತ ಹೇಳಿ ಇವರು ಒಂದು ಪಿಟಿಷನ್ ಫೈಲ್ ಮಾಡಿದಾಗ ಸುಪ್ರೀಂ ಕೋರ್ಟ್ ಇವರ ಆರ್ಗ್ಯುಮೆಂಟ್ಗೆ ಮೆಚ್ಚಿ ಅದನ್ನು ಲೀಗಲೈಸ್ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಾರೆ. ಕೇಂದ್ರ ಸರ್ಕಾರ ಇವರ ಪಿಟಿಷನ್ ಮತ್ತು ಆರ್ಗ್ಯುಮೆಂಟ್ ಬೇಸ್ಡ್ ಮೇಲೆ ಪೋಕ್ಸೋ ಅಮೆಂಡ್ಮೆಂಟ್ ತಗೊಂಡು ಬರ್ತಾರೆ. ಆ ಅಮೆಂಡ್ಮೆಂಟ್ ಅಲ್ಲಿ ವಿಕ್ಟಿಮ್ಗೆ ನ್ಯಾಯ ಕೊಡುವ ಒಂದು ಉದ್ದೇಶದಿಂದ ಅಕ್ಯೂಸ್ಡ್ಗೆ ಡೆತ್ ಪೆನಾಲ್ಟಿಯನ್ನು ಸೇರಿಸ್ತಾರೆ. ಅದಕ್ಕೆ ಕಾರಣ ಇಲ್ಲಿರ್ತಕ್ಕಂಥ ಮಹಾಲಕ್ಷ್ಮಿ ಪಾವನಿಯವರು. ಇದು ಇವರ ಸಾಧನೆ. ಬನ್ನಿ, ಇದು ಆಗಿತ್ತು ಅವ್ರ ಜೊತೆ ಒಂದು ಚಿಟ್ ಚಾಟು ಅಥವಾ ಒಂದು ಕಾನ್ವರ್ಸೇಷನ್. ಮತ್ತೊಮ್ಮೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಡಾಕ್ಟರ್ ದಾಸರಿ ಗೋವಿಂದ ವಾಯ್ಸ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಒಂದೇ ಕೃಷ್ಣಂ ಜಗದ್ಗುರು, ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.